ಬೆಳಗ್ಗೆಲ್ಲ ಹೋಗಿ ಹೊರಟೋದು. ಏನ್ ಮಾಡೋದು 10 ದಿವಸದಿಂದ ನಾವು ರೈತರು 3 ಫೇಸ್ ಕರೆಂಟ್ ಇಲ್ಲ. ಈ ಕೇಬಲ್ ಕಟ್ಟಾಗಿ 10 ದಿವಸ ಆಗಿದೆ. ಟಮಾಟ ಇದೆ, ಹೂವು ಇದೆ, ರೇಷ್ಮೆ ಇದೆ. ನಾವು ರೈತರು ಏನ್ ಮಾಡ್ಬೇಕು ಅಂತ 15 ದಿವಸದಿಂದ ಸರಿಯಾಗಿ ಆಲ್ಟರ್ನೇಟಿವ್ ಕರೆಂಟ್ ಇಲ್ಲ. ರಸ್ತೆ ಮಾಡ್ತಕ್ಕಂಥವ್ರಿಗೂ ಮತ್ತೆ ನಮ್ಮ ಅಧಿಕಾರಿಗಳಿಗೂ ಯಾವುದೇ ರೀತಿ ಸಂಪರ್ಕನೇ ಇಲ್ಲ. ಅವ್ರು ಇಷ್ಟ ಬಂದಂಗೆ ಅವ್ರು ಕೆಲಸಗಳು ಮಾಡ್ತಾ ಇದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಕಿತ್ತಾಕ್ತಾ ಇದಾರೆ. 3-4 ದಿವಸದಿಂದ ಕರೆಂಟ್ ಇಲ್ಲ. ರೈತರ ಬೆಳೆ ಎಲ್ಲ ಒಣಗೋಗಿದೆ, ನೀರಿಲ್ಲ, ಪರದಾಡ್ತಾ ಇದೆ. ಸುಮಾರು 10-15 ದಿನದಿಂದ ಇಲ್ಲಿ ಕನೆಕ್ಷನ್ ಹೋಗಿದೆಯಲ್ಲ, ಒಬ್ಬ ವ್ಯಕ್ತಿಗೂ ಕೂಡ ಅದ್ರ ಜವಾಬ್ದಾರಿ ಇಲ್ಲ. ಸರ್, ಈ ವಿಚಾರವಾಗಿ ವೇಮಗಲ್ ಭಾಗದ ಕೆಲ ರೈತರು ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಈ ತರ ಕರೆಂಟೇ ಸರಿ ಕೊಡಲ್ಲ, ಏನು ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಇಲ್ಲಿ ಬೇರೆ ಈ ತರ ಸಮಸ್ಯೆ ಆಗಿದೆ. ಇದಕ್ಕೆ ಕಾರಣ ಏನ್ ಸರ್? ನೀವು ಹಾಗಾದ್ರೆ ಬರೀ ಈ ಕಂಪ್ನಿಗಳವ್ರಿಗೆ ಮಾತ್ರ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ರೈತರಿಗೆ ಒತ್ತು ಕೊಡ್ತಾ ಇದ್ದೀರಾ? ಅಲ್ಲ, ಬೆಳಗ್ಗೆಲ್ಲ ಹೋಗಿ ಹೊರಟೋದು. ಏನ್ ಮಾಡೋದು 10 ದಿವಸದಿಂದ ನಾವು ರೈತರು ಟಮಾಟ ಏನ್ ಮಾಡ್ಬೇಕು ಹೇಳ್ರಿ? ಟಮಾಟ ಇದೆ, ಧನಿಯಾ ಇದೆ, ಟಮಾಟ ಇದೆ, ಹೂವು ಇದೆ, ರೇಷ್ಮೆ ಇದೆ. ನಾವು ರೈತರು ಏನ್ ಮಾಡ್ಬೇಕು ಅಂತ 15 ದಿವಸದಿಂದ ಸರಿಯಾಗಿ ಆಲ್ಟರ್ನೇಟಿವ್ ಕರೆಂಟ್ ಇಲ್ಲ. ಈಗ 5 ದಿವಸದಿಂದ ಇಲ್ಲೇ ಇಲ್ಲ. 5 ದಿವಸದಿಂದ ಕರೆಂಟ್ ಇಲ್ಲ ಸರ್. ಯಾರು ಹೇಳದ್ ನಾವು? ಕಂಟಿನ್ಯೂ ಆಗಿ 5 ದಿವಸ ಯಾರು ಕೇಳಿಸ್ಕೊಳ್ತಾರೆ ಹೇಳ್ರಿ? ನಮ್ಗೇನು ಈಜ್ ಆಗಲ್ಲ, ಮಳೆ ಬಿತ್ತಲ್ಲ. ಈ ವಿಚಾರ ನೀವು ಅಧಿಕಾರಿ ಗಮನ ತಂದಿಲ್ಲ? ಸರ್, ಗಮನ ತಂದಿದ್ದು ಆಯ್ತು. ಅವ್ರು ಏನ್ ಹೇಳ್ತಾರಂದ್ರೆ ಇಲ್ಲಿ ಕಟ್ಟಾಗಿದೆ, ಅವ್ರು ಸ್ಪಂದಿಸ್ತಾರೆ. ರೋಡ್ ಕೆಲಸದವರು ನಾವ್ ಹೇಳಿದ್ರೆ ಅವ್ರು ನಮ್ ಮಾತು ಕೇಳ್ತಾ ಇಲ್ಲ, ನೀವೇ ಬರ್ರಿ ಅಂತ ಅವ್ರು ನಮ್ ಕರ್ಕೊಂಡ್ಬಂದಾರ. ಈಗ ಹೌದಾ? ಅವ್ರಲ್ಲಿದ್ದಾರೆ ನೋಡಿ. ಈಗ ಸರ್ 5 ದಿವಸದಿಂದ 3 ಫೇಸ್ ಕರೆಂಟ್ ಇಲ್ಲ. ಈ ಕೇಬಲ್ ಕಟ್ಟಾಗಿ 10 ದಿವಸ ಆಗಿದೆ. 10 ದಿವಸದಿಂದ ಇವರು 5 ದಿವಸ ಆಲ್ಟರ್ನೇಟ್ ಆಗಿ ನಮ್ ಕರೆಂಟ್ ಕೊಟ್ರು ಅವರು, ಇಲ್ಲ ಅಂತೇನಿಲ್ಲ. ಬಟ್ ಈಗ ಮೊನ್ನೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಅದ್ರ ನಿಂಕನು ಮತ್ತೆ ಈಗ ಕಟ್ ಮಾಡಿದಾರೆ. 3 ದಿವಸ ಆಗಿದೆ ಇವತ್ತಿಗೆ. 3 ದಿವಸದಿಂದ ಇವತ್ತು ನಮ್ಗೆ ನೀರಿಲ್ಲ. ಬೋರ್ವೆಲ್ಗಳಲ್ಲಿ ತೋಟಗಳೆಲ್ಲ ಒಣಗೋಗಿದೆ. ಸರ್, ನಮ್ 3 ದಿವಸದಿಂದ 3 ಫೇಸ್ ಕರೆಂಟೇ ಇಲ್ಲ. ತೋಟದ ಬೆಳೆ ಇಲ್ಲ, 3 ಫೇಸ್ ಕರೆಂಟೇ ಇಲ್ಲ. ಮೋಟರ್ಗಳು ಹಾನಿ ಆಗಿಲ್ಲ. ಬೆಳೆಗಳೆಲ್ಲ ಏನಾಗಿದೆ ಅಂದ್ರೆ ಹಾಳಾಗಿದಾವೆ. ಎಲ್ಲ ಜನಪ್ರತಿನಿಧಿ ಪ್ರಶ್ನೆ ಮಾಡಿದ್ರೆ ನೀವು ಓಟ್ ಹಾಕಿ ಗೆಲ್ಸಿರೋಂತ ವ್ಯಕ್ತಿಗಳೇ ಇಲ್ಲ, ಎಲ್ಲ ಕರೆಕ್ಟ್ ಐತೆ ಅಂತೆಲ್ಲ ಅವ್ರಿಗೆ ಗೊತ್ತಿಲ್ವಲ್ಲ ಮಾಹಿತಿ. ಇಲ್ಲಿ ಬಂದು ನೋಡಿರಲ್ಲ, ಗೊತ್ತಾಗೋದು. ನೋಡಿ, ಈಗ ಜನಪ್ರತಿನಿಧಿ ಇಲ್ಲಿ ಇದಾರೆ ನೋಡಿ, ಅವ್ರು ಇದಾರೆ. ಲೋಕೇಶ್ ಜನಪ್ರತಿನಿಧಿಗಳಿಗೆ ನಾವು ಹೇಳಿದೀವಿ ನೋಡಿ, ಅವರು ಪಾಪ ಅವರು ಪ್ರಯತ್ನ ಬಿಡ್ತಿದ್ದಾರೆ. ಅವ್ರ ಕೌನ್ಸಿಲ್, ನಮ್ ಕಡೆ ಕೌನ್ಸಿಲರ್ ಅವ್ರು ಹೇಳ್ತಿದ್ದಾರೆ. ಬಟ್ ಯಾರಿಗೂ ಏನಾದ್ರೆ ರೋಡ್ ಹೊಡೋರು ಯಾರು ಸ್ಪಂದಿಸ್ತಾ ಇಲ್ಲ. ಅವರು ಒಬ್ಬೊಬ್ರು ಹೇಳ್ತಾರೆ. ಅವಾಗ ಕೇಳಿದ್ರೆ ಇದು ನಮ್ದಲ್ಲ ಅಂದ್ರು, ಅದ್ ನಮ್ದು ಅಂದ್ರು. ಇವಾಗ ಅವ್ರು ಕೇಳಿದ್ರೆ ಈ ಕರ್ಸ್ತಾ ಇದೀನಿ ಅಂತಾರೆ. ನಾವ್ ಯಾರು ಕೇಳಿದ್ರೆ ಸಮಸ್ಯೆ? ರೋಡ್ ಅವರು ಒಬ್ಬರಾದ್ರೆ ಅನ್ಬೋದು, ಇದು 4-5 ಜನ ಇದ್ದಾರೆ ನೋಡಿ. ಈಗ ನಮ್ಮ ಭಾಗದಲ್ಲಿ ಇವಾಗ ಏನು ಹೊಸದಾಗಿ ರಸ್ತೆ ಮಾಡ್ತಾ ಇದಾರೆ. ರಸ್ತೆ ಮಾಡೋಂಥದಕ್ಕೆ ಯಾವುದೇ ರೀತಿ ರೈತರಾಗಿರ್ಬೋದು, ಸಾರ್ವಜನಿಕರ ಆಗಿರ್ಬೋದು, ಅವ್ರಿಗೇನು ತಡೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಅವರು ಹೊಸದಾಗಿ ರಸ್ತೆ ಮಾಡೋಂಥ ಸಂದರ್ಭದಲ್ಲಿ ಎಸೆನ್ಷಿಯಲ್ ಕನೆಕ್ಷನ್ಗಳಾಗಿರ್ತಕ್ಕಂಥ ಗ್ಯಾಸ್ ಲೈನ್ಗಳಿರ್ಬೋದು, ವಾಟರ್ ಲೈನ್ಗಳಿರ್ಬೋದು, ಸಿವೇಜ್ ಲೈನ್ಗಳಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಲೈನ್ಗಳಿರ್ಬೋದು, ಇದು ಎಲ್ಲಿ ಅವರು ಕೆಲಸ ಮಾಡ್ಬೇಕಾದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಅವ್ರು ಕೋಆರ್ಡಿನೇಷನ್ ಮಾಡ್ಕೊಂಡು ಅವ್ರ ಜೊತೆನಲ್ಲಿ ಸಹಕಾರ ತಗೊಂಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗದೆ ಇರೋ ರೀತಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಅದನ್ನ ಹೊರತುಪಡಿಸಿ ಇವ್ರಿಗೆ ಇಷ್ಟ ಬಂದ ರೀತಿನಲ್ಲಿ, ಅಂದ್ರೆ ಇಲ್ಲೇನಾಗಿದೆ ಅಂದ್ರೆ ಈ ರಸ್ತೆ ಮಾಡ್ತಕ್ಕಂಥವ್ರಿಗೂ ಮತ್ತೆ ನಮ್ಮ ಅಧಿಕಾರಿಗಳಿಗೂ ಯಾವುದೇ ರೀತಿ ಸಂಪರ್ಕನೇ ಇಲ್ಲ. ಅವ್ರು ಇಷ್ಟ ಬಂದಂಗೆ ಅವ್ರು ಕೆಲಸಗಳು ಮಾಡ್ತಾ ಇದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಕಿತ್ತಾಕ್ತಾ ಇದಾರೆ. ಕಿತ್ತಾಕ್ದಾಗ ಏನಾಗ್ತದೆ, ರಸ್ತೆನ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಿತ್ತಾಕ್ದಾಗ ಏನಾಗ್ತದೆ, ಎಸೆನ್ಷಿಯಲ್ ಕನೆಕ್ಷನ್ಗಳಾಗಿರ್ತಕ್ಕಂಥ ನೋಡಿ ಎಲೆಕ್ಟ್ರಿಕಲ್ ಸಮಸ್ಯೆ ಆಗಿದೆ. ಸುಮಾರು 10-15 ದಿನದಿಂದ ಇಲ್ಲಿ ಕನೆಕ್ಷನ್ ಹೋಗಿದೆಯಲ್ಲ, ಒಬ್ಬ ವ್ಯಕ್ತಿಗೂ ಕೂಡ ಅದ್ರ ಜವಾಬ್ದಾರಿ ಇಲ್ಲ. ಆ ರಸ್ತೆ ಮಾಡೋಂತನ್ಗೆ ಅಟ್ಲೀಸ್ಟ್ ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಬೇಕಲ್ಲ. ಅಟ್ಲೀಸ್ಟ್ KEB ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಜವಾಬ್ದಾರಿಯಿಂದ ಆ ಕನೆಕ್ಷನ್ಗಳು ಕೊಟ್ಟು ಮಾಡ್ಬೇಕಲ್ಲ. ಅವರು ಒಂದ್ ಕಡೆ ಅವರು ಜಾಯಿಂಟ್ ಹಾಕಿದ್ರೆ ಇನ್ನೊಂದ್ ಕಡೆ ಕಿತ್ತಾಕ್ತಾರಂತೆ. ಈ ರೀತಿ ಮಾಡಿದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತದೆ. ಇವತ್ತು ಬೆಳೆಗಳು ನಮ್ಮ ಭಾಗದಲ್ಲಿ ರೈತರುಗಳು ಬೆಳಿತಾರಂಥದ್ದು. ಇವತ್ತು ಟೊಮಾಟೊ ಇರ್ಬೋದು ಅಥವಾ ಇನ್ನಿತರ ಎಲ್ಲ ತರಕಾರಿಗಳನ್ನ ಬೆಳಿತಾರೆ, ರೇಷ್ಮೆಗಳಿರ್ತವೆ. ಅವ್ರು ಬೆಳೆಗಳು ಹಾಳಾಗೋದ್ರೆ ಯಾರು ಕಟ್ಕೊಡ್ತಾರೆ? ಸರ್ಕಾರದಲ್ಲಿ ಏನಾನ ಇವರು ಅಧಿಕಾರದಲ್ಲಿ ಇರ್ತಕ್ಕಂಥವ್ರೆಲ್ಲ ಬಂದು ಕೊಡಕ್ಕಾಗತ್ತಾ? ಹಾಗಾದ್ರೆ ಈ ಸಮಸ್ಯೆ ಬಗ್ಗೆ ಹೊಣೆಗಾರಿಕೆ ಯಾರ ಮೇಲೆ ಇದೆ ಅಂತ ನಿಮ್ಮ ಅಭಿಪ್ರಾಯ ಸರ್? ಸರ್, ಈಗ ಅಧಿಕಾರಿಗಳಿಗೆ ಬರೋದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಮಾಡ್ಬೇಕಾಗಿರೋದು. ನಾವು ಹೊಣೆನ ಬೇರೆ ಯಾರನ್ನೂ ಮಾಡಕ್ಕಾಗಲ್ಲ. ಸರ್ಕಾರ ಇರ್ಬೋದು ಅಥವಾ ಈಗ ಇವ್ರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಆ ಕಾಂಟ್ರಾಕ್ಟರ್ಗಳಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಕೊಟ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳ ಜೊತೆನಲ್ಲಿ ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕಾಗಿರೋಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇಲ್ಲಿರ್ತಕ್ಕಂಥ ಮಾನ್ಯ ಶಾಸಕರು ಇದನ್ನೆಲ್ಲ ಕೂಡ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಶಾಸಕರಾಗಿರ್ತಕ್ಕಂಥವ್ರು ಈ ಒಂದು ವಿಚಾರವಾಗಿ ಅವರು ಕೂಡ, ಯಾಕಂದ್ರೆ ಅವರು ಕೂಡ
ಕೂಡ ರೈತರ ಪರವಾಗಿರ್ತಕ್ಕಂಥ ನಾಯಕರೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಸಾರ್ವಜನಿಕರ ಮೇಲೆ ಕಾಳಜಿ ಇರೋದ್ರಿಂದ ಅವ್ರು ಕೂಡಲೇ ಇಂಥ ಒಂದು ವಿಚಾರಗಳಿಗೆ ಜವಾಬ್ದಾರಿ ತಗೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಈಗಾಗಲೇ ನೀವು ನೋಡ್ಬೋದು, ಇದನ್ನ ಸುಮಾರು 10-15 ದಿನ ಆಗಿದೆ ಅದು ಕಟ್ಟಾಗಿ. ಅವ್ರಿಗೆ ಇಷ್ಟ ಬಂದಂಗೆ ಅವರು ಕಿತ್ತಾಕಿದ್ದಾರೆ. ನಾವು KEB ಇಲಾಖೆ ಅವ್ರನ್ನ ಕೇಳ್ತಾ ಇದ್ರೆ, ಆಯ್ತು ಸರ್ ನಾವು ಒಂದ್ ಕಡೆ ನಾವು ಕನೆಕ್ಷನ್ ಕೊಟ್ಟಿದೀವಿ ಅಂತಾರೆ. ಆ ಒಂದ್ ಕಡೆ ಕನೆಕ್ಷನ್ ಕೊಟ್ಟಿರ್ತಾರೆ, ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಅವ್ರು ಕಿತ್ತಾಕಿರ್ತಾರೆ. ಈ ರೀತಿ ಮಾಡಿದ್ರೆ ರೈತರು ಹೆಂಗೆ ಜೀವನ ಮಾಡಕ್ಕಾಗುತ್ತೆ? ಅವ್ರು ಹೆಂಗೆ ಅವ್ರು ಬದುಕೋದು? ಅಭಿವೃದ್ಧಿಗೆ ಯಾರು ಎಲ್ಲೇನು ತೊಂದರೆ ಕೊಡ್ತಾ ಇಲ್ಲ. ಆದ್ರೆ ಕೆಲಸ ಮಾಡ್ಬೇಕಾಗಿರೋನು ಕಾಂಟ್ರಾಕ್ಟ್ ತಗೊಂಡ್ರೋನ್ಗೆ ಅವ್ನಿಗೊಂದು ಗೈಡ್ ಲೈನ್ಸ್ ಇರುತ್ತೆ. ಆ ಗೈಡ್ ಲೈನ್ಸ್ ಮೇಲೆ ಅದ್ರ ಪ್ರಕಾರ ಅವ್ನು ಕೆಲಸ ಮಾಡ್ಬೇಕು. ಅದನ್ನ ಹೊರತುಪಡಿಸಿ ಈ ರೀತಿ ಮಾಡಿದ್ರೆ ಆಗೋದಿಲ್ಲ. ನಾವು ಈ ರೀತಿ ಅವ್ರು ಏನಾರು ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ನಾವು ರಸ್ತೆನ ಬಂದ್ ಮಾಡ್ಬೇಕಾಗ್ತದೆ. ರಸ್ತೆನ ಬಂದ್ ಮಾಡಿ ನಾವು ರೈತರು ಏನಿದ್ದಾರೆ ಎಲ್ಲರೂ ಸೇರಿ ರಸ್ತೆನಲ್ಲಿ ಕುತ್ಕೊಂಡು ಧರಣಿ ಮಾಡ್ಬೇಕಾಗ್ತದೆ. ಸಾರ್ವಜನಿಕರಿಗೆ ಎಸೆನ್ಷಿಯಲ್ ಕನೆಕ್ಷನ್ಸ್ ಏನಿದೆ ಅದನ್ನ ತೊಂದರೆ ಕೊಡಬಾರ್ದು. ಅದನ್ನ ಸ್ಮೂತ್ ಆಗಿ ರನ್ ಆಗ್ಬಿಡ್ಬೇಕು. ನಿರಂತರವಾಗಿ ಕರೆಂಟ್ ಕೊಡಬೇಕು, ಪವರ್ ಸಪ್ಲೈ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಅಧಿಕಾರಿಗಳಾದಂತ ಜೈ ನಮ್ ಗುರಪ್ಪನವ್ರು ಇದ್ದಾರೆ, ಅವ್ರನ್ನು ಕೇಳಿ. ಯಾಕಂದ್ರೆ ಅವ್ರೇನು ಕ್ರಮ ತಗೊಂಡಿದ್ದಾರೆ, ಏನ್ ಆಗ್ತಾ ಇದೆ ಅನ್ನೋದನ್ನ ಸ್ವತಃ ಅವರೇ ಹೇಳ್ತಾರೆ. ಸರ್ ನಮಸ್ಕಾರ. ಈ ವಿಚಾರ ನಿಮ್ ಗಮನಕ್ಕೆ ಬಂದು ಎಷ್ಟು ದಿನ ಆಗಿತ್ತು? ನಮ್ ಗಮನಕ್ಕೆ ಬಂದಿದೆ, ಬಟ್ ನಾವೆಲ್ಲಾನು ಅಲ್ಲ ಸರ್, ನಮ್ ಪ್ರಶ್ನೆ ಎಷ್ಟು ದಿನ ಆಯ್ತು, ಎಷ್ಟು ತಿಂಗಳಾಗಿತ್ತು? ನಾನ್ ಬಂದಿದ್ರೆ ಒಂದು ವಾರದಿಂದ ಈಚೆಗೆ ಗಮನಕ್ಕೆ ಬಂತು. ನಾವ್ ಎಲ್ಲೆಲ್ಲ ಡ್ಯಾಮೇಜ್ ಆಗುತ್ತೋ ಅಲ್ಲೆಲ್ಲ ಒಂದು ವಾರ ಆಯ್ತಂತ ಅಷ್ಟೇ. ಯಾಕೆ ಸರ್ ಸುಳ್ಳು ಹೇಳ್ತಾ ಇದ್ದೀರಿ? ಇಲ್ಲ ಸರ್ 12 ದಿವಸ ಆಗಿದೆ. 3 ದಿವಸ ಆದ್ಮೇಲೆ ಕರೆಂಟ್ ಕೊಟ್ಟು ಮತ್ತೆ ಕೊಟ್ಟಿದ್ದೀನಿ, ನಾನು ಬೇರೆ ಕಡೆ ಕೊಟ್ಟಿದ್ದೀನಿ. 4-5 ದಿವಸ ಕೊಟ್ಟರೆ ಮಳೆ ಇತ್ತು, ನಮ್ಗೆ ಮಳೆ ಇತ್ತು. ಅವಾಗ ಈಗೇನು ಸಮಸ್ಯೆ ಆಯ್ತು? ಈಗ ಏನಾದ್ರೆ ಇಲ್ಲಿ ಏನಂದ್ರೆ ಒಂದ್ ಕಡೆ ಸರಿ ಮಾಡಿದ್ರೆ, ಇವಾಗ ಇದು ಸರಿ ಮಾಡ್ತೀನಾ, ಸಪ್ಲೈ ಕೊಟ್ಬಿಟ್ಟು ಹೋಗ್ತೀನಾ, ತಿರ್ಗಿ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೊಂದ್ ಕಡೆ ಡ್ಯಾಮೇಜ್ ಮಾಡಿರ್ತಾರೆ. ಸರ್, ಈ ವಿಚಾರವಾಗಿ ವೇಮಗಲ್ ಭಾಗದ ಕೆಲ ರೈತರು ನಿಮ್ ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಈ ತರ ಕರೆಂಟ್ ಸರಿ ಕೊಡಲ್ಲ, ಏನು ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಇಲ್ಲಿ ಬೇರೆ ಈ ತರ ಸಮಸ್ಯೆ ಆಗಿದೆ. ಇದ್ರ ಕಾರಣ ಏನ್ ಸರ್? ನೀವು ಹಾಗಾದ್ರೆ ಬರೀ ಈ ಕಂಪ್ನಿಗಳವ್ರಿಗೆ ಮಾತ್ರ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ರೈತರಿಗೆ ಕಂಪನಿ ರೈತರದ್ದು ಪಾಪ ಕಂಪ್ನಿಗೂ ಬಂದಿದೆ, ರೈತರದ್ದು ಮಾಡ್ಬೇಕು. ಇದು ಪ್ರಾಬ್ಲಮ್ ಅಂದ್ರೆ ರೋಡ್ ವೈಂಡಿಂಗ್ ಅವರು ಅಗತ್ಕೊಂಡು ನಮ್ಗೆ ಯಾವ್ದು ಸೂಚನೆ ಕೊಡಿದ್ರೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಆ JCB ಕೆಲಸ ಮಾಡುವಾಗ ಕೇಬಲ್ ಡ್ಯಾಮೇಜ್ ಮಾಡ್ಬಿಡ್ತಾರೆ. ಎಷ್ಟೊಂದು 2 ಗಂಟೆ ಆಗ್ಬೋದು, ರಾತ್ರಿ 3 ಗಂಟೆ ಎಲ್ಲ ಆಗಿರುತ್ತೆ. ನಮ್ಗೆ ಗೊತ್ತಾಗೋಷ್ಟೊತ್ತಿಗೆ ಬೆಳಗ್ಗೆ ಆಗಿರ್ತದೆ. ಬೆಳಗ್ಗೆ ಅಷ್ಟೊತ್ತಿಗೆ ಅರೇಂಜ್ ಮಾಡೋಷ್ಟೊತ್ತಿಗೆ ಬೇರೆ ಕಡೆ ಕೊಟ್ಟಿರ್ತೀವಿ, ರೆಡಿ ಮಾಡೋಷ್ಟೊತ್ತಿಗೆ ಇನ್ನೊಂದು ಕಡೆ ಡ್ಯಾಮೇಜ್ ಮಾಡ್ತಾರೆ. ಇದು ಸಮಸ್ಯೆ ಆಗಿದೆ. ಹಾಗಾದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರೋ ನೀವು ಹೈಯರ್ ಅಫಿಷಿಯಲ್ಸ್ ಕಂಪ್ಲೇಂಟ್ ರೈಸ್ ಮಾಡಬಹುದಾಗಿತ್ತಲ್ಲ? ಕಂಪ್ಲೇಂಟ್ ರೈಸ್ ಮಾಡಿಸಿದೀವಿ. ಅವ್ರು ಕೂಡ ಏನಂತಾರೆ, ಅವ್ರಿಗೆ ಯಾಕಂದ್ರೆ ರೋಡ್ ಕೆಲಸ ಅಲ್ವಾ, ಇದು ಸರ್ಕಾರಿ ಕೆಲಸನೇ, ಇದನ್ನ ಸಹಕರಿಸ್ಕೊಂಡು ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾ ಇದಾರೆ. 2 ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ತರ ಲೇಟ್ ಆಗ್ತಾ ಇದೆ. ಸರ್, ಈಗ ದಿನಕ್ಕೆ ಒಂದು 12-13 ಬಾರಿ ಕರೆಂಟ್ ಕಟ್ ಮಾಡ್ತಿರೋದು ರೀಸನ್ ಏನು ಅಂತ ಯಾವ್ದು ನಮ್ಮ ಗ್ರಾಮಸ್ಥರಿಗೆ, ಸಾರ್ವಜನಿಕರಿಗೆ ಕರೆಂಟ್ ಅಂದ್ರೆ ಇಲ್ಲ, ಆ ತರದ್ದೇನಿಲ್ಲ. ಈಗ ಈಗ ಮಳೆ ಗಾಳಿ ಬಂದ ಲೈನ್ ಕಟ್ ಆಗೋದು ಅಲ್ಲ, ಇಲ್ಲ ಹಂಗೇನಿಲ್ಲ. ಲೈನ್ ಕಟ್ ಆಗೋದು, ವೈರ್ ಕಟ್ ಆಗೋದು, ಇನ್ಸುಲೇಟರ್ ಬರಸ್ಟ್ ಆಗೋದು, ಮರ ಬಿದ್ದು ಈ ತರ ಸಮಸ್ಯೆಗಳಿದ್ದಾಗ ಅದು ರಿಪೇರಿ ಮಾಡಕ್ಕೆ ಆಫ್ ಮಾಡ್ಕೊಳ್ತಾರೆ. ಆಮೇಲೆ ಒಂದು 10-15 ನಿಮಿಷ ಆದ್ಮೇಲೆ ಸಪ್ಲೈ ಕೊಡ್ತೀವಿ. ಅಲ್ಲ, ಇದು ಶಾಶ್ವತ ಪರಿಹಾರ. ಗಾಳಿ ಮಳೆ ಇದ್ದಾಗ ಸಹಜ ಅದು. ಗಾಳಿ ಮಳೆ ಕಡೆ ಇರುತ್ತೆ ಎಲ್ಲಾ ಕಡೆನೂ ಹಂಗೆ. ಬೇಮಗಲ್ಲಲ್ಲೇ ಯಾಕಾಗಿ ಬೇಮಗಲ್ ಅಂತಲ್ಲ, ಎಲ್ಲ ಇದೆ. ಅಲ್ಲಿ ನಿಮ್ಮಲ್ಲಿ ರೈತರು ಹೇಳ್ತಾರೆ ಹೇಳ್ತಾರೆ ಕೆಲಸ. ಸರ್, ಈಗ ನಿಮ್ ಮೇಲೆ ಬಂದ್ಬಿಟ್ಟು ರೈತರು ತುಂಬಾ ಅಲಿಗೇಷನ್ ಮಾಡ್ತಾ ಇದಾರೆ. ಅದ್ರ ಹಿಂದೆ ಇರೋ ಕಾರಣ ಏನ್ ಸರ್? ಏನು ನನ್ಗೆ ಗೊತ್ತಿಲ್ಲಪ್ಪ. ನನ್ಗೆ ಬಂದಾಗ ನೋಡಿ, ಸಮಸ್ಯೆ ಬಂದಾಗ ಒಂದು ಸಿಬ್ಬಂದಿ ಎಲ್ಲ ಕೊರತೆ ಇದೆ. ಆದ್ರೂ ಕೂಡ ಲೇಟ್ ಆದ್ರೂ ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಇಷ್ಟು ನನ್ನ ಕೆಲಸ. ಇರೋ ಶಾಪಲ್ಲಿ ಒಂದು 5-6 ಜನ ಇದಾರೆ. 5-6 ಜನ ಶಾಪಲ್ಲಿ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಬೇಕಂತಾನೆ ನಿಮ್ ಮೇಲೆ ಏನ್ ಅಲಿಗೇಷನ್ ಏನೋ ಮಾಡ್ತಾ ಇದಾರ? ಅವ್ರಿಗೆ ಗೊತ್ತು. ನನ್ವರ್ಗು ಕೆಲಸ ಮಾಡ್ತಾ ಇದ್ದೀನಿ. ಸಿಬ್ಬಂದಿ ಸ್ವಲ್ಪ ಕೊರತೆ ಇದೆ. ಈಗೇನೋ ಆಗ್ತಾ ಇದಾರೆ. ಮತ್ತೆ ಮುಂದೆ ದಿನಗಳಲ್ಲಿ ಎಲ್ಲ ಸರಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಕಟ್ಟಾಗಿ 10 ದಿವಸ ಮೇಲೆ ಆಗಿದೆ. ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ಮಾಡೋರು ಅದನ್ನ ರೆಡಿ ಮಾಡ್ಕೊಡ್ತಾ ಇಲ್ಲ. ಬೇಗ ಅವ್ರು ರಸ್ತೆ ಆರ್ಡರೇ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಗುರಪ್ಪನವರು. ಹಾಗಾಗಿ ಅವರು ರೆಸ್ಪಾನ್ಸ್ ಮಾಡಿ 10 ದಿವಸ ಆಗೈತೆ. ಅವ್ರ ಆಲ್ಟರ್ನೇಟಿವ್ ಒಂದು 5 ದಿವಸ ಕರೆಂಟ್ ಕೊಟ್ಟಿದ್ರಿಲ್ಲ ಅಂತೇನಿಲ್ಲ. ಆಮೇಲೆ 3 ದಿವಸ ಆದ್ಮೇಲೆ ಈಗ 3 ದಿವಸ ಆದ್ಮೇಲೆ ತಿರ್ಗಾ ಪ್ರಾಬ್ಲಮ್ ಆಯ್ತು, ಕಟ್ ಮಾಡಿದ್ರೆ. ಇವಾಗ 3-4 ದಿವಸದಿಂದ ಕರೆಂಟ್ ಇಲ್ಲ. ರೈತರ ಬೆಳೆ ಎಲ್ಲ ಒಣಗೋಗಿದೆ, ನೀರಿಲ್ಲದೆ ಪರದಾಡ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ವಿ, ಈಗ ಕೈಗೆ ಬರದೆ ಹೋಗ್ತಾ ಇದೆ. ಥ್ಯಾಂಕ್ ಯು. ಈಗ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ KEB ಇಲಾಖೆನಲ್ಲಿ JEಗೂ ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಲೈನ್ ಮ್ಯಾನ್ಗಳಿಗೂ ಕೂಡ ಕಮ್ಯುನಿಕೇಶನ್ ಪ್ರಾಪರ್ ಆಗಿಲ್ಲ.
ಜೊತೆಗೆ ಜೈಗೂ ಲೈನ್ ಮ್ಯಾನ್ಗಳಿಗೂ ಮತ್ತೆ AWಗೂ ಸರಿಯಾಗಿ ಕಮ್ಯುನಿಕೇಶನ್ ಇರೋದಿಲ್ಲ. ನಾವು ಆಫೀಸರ್ಸ್ ಒಂದ್ಸರಿ ನಾವು ಜೈ ಹತ್ರ ಮಾತಾಡಿದ್ರೆ ಲೈನ್ ಮ್ಯಾನ್ಗಳ ಮೇಲೆ ಹೇಳ್ತಾರೆ, ಲೈನ್ ಮ್ಯಾನ್ಗಳು ಫೋನ್ಗಳು ತೆಗಿಯಲ್ಲ. ಇಲ್ಲಿ ಸಮಸ್ಯೆ ಏನಂದ್ರೆ ನಾವು ಕರ್ಕೊಂಡ್ಬಂದು ಸುಮಾರು 1 hour 2 hour ಇಂದ ಇಲ್ಲಿ ಜೈ ಗುರಪ್ಪನ್ ಕರ್ಕೊಂಡ್ಬಂದು ಸ್ಪಾಟ್ ಅಲ್ಲಿ ಇದೀವಿ. ಎಲ್ಲ ರೈತರಿಗೂ ಫೋನ್ಗಳು ಮಾಡ್ತಾ ಇದಾರೆ, ಆದ್ರೆ ಲೈನ್ ಮ್ಯಾನ್ಗಳು ಫೋನ್ ತೆಗಿತಾ ಇಲ್ಲ. ಅವರು ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ. ಇಲ್ಲೇ ಗೊತ್ತಾಗ್ತದೆ ಲೈನ್ ಮ್ಯಾನ್ಗಳು ಜೈ ಮತ್ತೆ AW ಅವ್ರ ಮಧ್ಯದಲ್ಲಿ ಸಂಪರ್ಕ ಕರೆಕ್ಟ್ ಆಗಿಲ್ಲ ಅಂತಂದ್ರೆ, ಕಮ್ಯುನಿಕೇಶನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಜನಸಾಮಾನ್ಯರ ಸಮಸ್ಯೆನ ಅವ್ರು ಯಾವ ರೀತಿ ಕ್ಲಿಯರ್ ಮಾಡ್ತಾರೆ? ಸಾಧ್ಯನೇ ಇಲ್ಲ. ದಯವಿಟ್ಟು E ಮೇಡಮ್ ಏನಿದ್ದಾರೆ ಅವ್ರು ಕೂಡಲೇ ಈ ವಿಚಾರವಾಗಿ ಜವಾಬ್ದಾರಿ ತಗೊಂಡು ನಿಮ್ಮ ಸಿಬ್ಬಂದಿ ಏನಿದ್ದಾರೆ, ನಿಮ್ಮ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅವ್ರನ್ನ ಕರೆಸಿ ಜವಾಬ್ದಾರಿನ ಪ್ರತಿಯೊಬ್ಬರಿಗೂ ಕೂಡ ಕೇಳಿ. ಯಾಕಂದ್ರೆ ಒಬ್ಬ ಮೇಲಾಧಿಕಾರಿ ಫೋನ್ ಮಾಡಿದ್ರು ಕೂಡ ಅವ್ರು ತೆಗಿಯೋದಿಲ್ಲ, ಸಾರ್ವಜನಿಕರು ಫೋನ್ ಮಾಡಿದ್ರು ಕೂಡ ತೆಗಿಯೋದಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸೊ ಇದು ಜ್ವಲಂತವಾಗಿ ಇದೇ ತರ ಇದ್ದೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ರೈತ ಬಾಂಧವರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೆ, ಮತ್ತೆ ಇಲ್ಲಿ 24 hours ಲೈನ್ ಏನಿದೆ ಅದು ಕೂಡ ಸಾಕಷ್ಟು ಸಮಸ್ಯೆಗಳು. ಇವಾಗ ನಿರಂತರವಾಗಿ 24 hours ಲೈನ್ ಆ ಒಂದು ಪವರ್ ಕೂಡ ತೆಗಿತಾ ಇದ್ದಾರೆ. ಈ ತರ ಆಗದೆ ಇರೋ ತರ ದಯವಿಟ್ಟು ತಾವು ಎಚ್ಚೆತ್ಕೋಬೇಕು, ಮತ್ತೆ ಕ್ರಮ ವಹಿಸಬೇಕು E ಮೇಡಮ್ ಅವರು. ಮತ್ತೆ ಇಲ್ಲಿ ಈ ಕೂಡಲೇ ನೋಡಿ ಎಷ್ಟೊಂದು ಜನ ರೈತರು ಬಂದು ಇವತ್ತು ಅವರೇ ನಿಂತು JCB ಕರ್ಕೊಂಡ್ಬಂದು ಕೆಲಸ ಮಾಡೋಂಥ ಪರಿಸ್ಥಿತಿಗೆ ಬಂದಿದೆ. ಇಷ್ಟೊಂದು ದುರಂತ ಇಲ್ಲಿ ಬೇಕಾಗಿಲ್ಲ. ಯಾಕಂತಂದ್ರೆ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸ್ಥಳೀಯ ಇಲಾಖೆಗಳನ್ನ, ಅದರಲ್ಲೂ ಕೂಡ ಎಸೆನ್ಷಿಯಲ್ ಇಲಾಖೆಗಳ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಇಂಥ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಒಂದು ವೇಳೆ ಕೆಲಸ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗೋದು ಸಹಜ, ಆದ್ರೆ ಈ ತರದ ಒಂದು ಸಮಸ್ಯೆಗಳು ಬಂದಾಗ ಕೂಡಲೇ ವಿತಿನ್ 24 hours ಅಲ್ಲಿ ಆ ಸಮಸ್ಯೆನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಇದನ್ನ 5 ದಿನ 6 ದಿನ 10 ದಿನ ಎಲ್ಲ ಡಿಲೇ ಮಾಡೋಂಥದ್ದಲ್ಲ, ವಿತಿನ್ 24 hours ಅಲ್ಲಿ ಇದನ್ನ ಅವರು ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ತಾ ನಮ್ಮೆಲ್ಲ ಒಂದು ರೈತರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.